ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂವರ ಸಂವರ ಮೃತ್ಯೋರ್ ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲಪ್ರಿವೃತಾಯ ಸರ್ವದಿಕ್ಷೋಭನಕರಾಯ ಓಂ ಪಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರ ಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್. ಆಸ್ಟ್ರೋ ಟಿವಿಯ ಆಸ್ಟ್ರೋ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು, ಜೊತೆಗೆ ಆಶೀರ್ವಾದಗಳು. ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಜುಲೈ ಮಾಸದಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಬರುತ್ತೆ ಅನ್ನೋದನ್ನು ಅವಲೋಕನವನ್ನು ಮಾಡೋಣ. ಈ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಶನಿ. ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಏಕಾದಶ ಸ್ಥಾನೇಶು ಶುಭ ಫಲ ಅವಾಪ್ಯರ್ಥಂ. ಅಂದರೆ ನಾವು ನವಗ್ರಹ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಸಂಕಲ್ಪವನ್ನು ಮಾಡ್ತೇವೆ. ಏನಂತ, ಎಲ್ಲ ಗ್ರಹಗಳೇ 11ನೇ ಮನೆಗೆ ಬನ್ನಿ, ಶುಭ ಫಲಗಳನ್ನು ಕೊಡಿ ಅಂತ ನಾವು ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ, ಹೌದಲ್ವಾ? ವೃಷಭ ರಾಶಿಯವರಿಗೆ ಶನಿಯ ಬಲ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆದರೆ ನಿಮಗೆ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಸ್ವಲ್ಪ ಅನರ್ಥಗಳಾಗ್ತಕ್ಕಂಥದ್ದು. ನೀವು ಒಳ್ಳೆಯದನ್ನೇ 4 ಜನ ಕೂತಿದ್ದಾಗ ಮಾತಾಡಿದ್ರು ಸಹಿತ ನೀವು ಸರಿಯಾಗೇ ಡಿಸಿಷನ್ನನ್ನು ಹೇಳಿ ಸರಿಯಾದ ಮಾತನ್ನೇ ಮಾತಾಡಿದ್ರು ಸಹಿತ ನಿಮ್ಮ ಬಗ್ಗೆ ಅನರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಗುರು ಬಲ ಅಂತಕ್ಕಂಥದ್ದಿಲ್ಲ. ಅದರಲ್ಲೂ ಈ ಶುಕ್ರ ಏನು ಮಾಡ್ತಾನೆ, 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಜುಲೈ ಮಾಸದಲ್ಲಿ. ಸ್ವಲ್ಪ ಹಣಕಾಸಿಗೆ ಬಿಕ್ಕಟ್ಟು, ಆದರೆ ಎಚ್ಚರಿಕೆ ವಹಿಸಿ, ಸಾಲಗಳನ್ನು ಮಾಡಬೇಡಿ. ಶುಭ ಕಾರ್ಯಗಳು ನೆರವೇರುತ್ತೆ. ಶುಭ ಕಾರ್ಯಗಳಿಗೆ ಬಹಳಷ್ಟು ಓಡಾಟ ಮಾಡ್ತೀರಾ. ಮನೆ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ, ಭೂಮಿಯನ್ನು ಕೊಂಡುಕೊಳ್ತಕ್ಕಂಥದ್ದಾಗಲಿ, ವಾಹನ ಕೊಂಡುಕೊಳ್ತಕ್ಕಂಥದ್ದಾಗಲಿ, ಇಂಥ ಒಂದು ಕೆಲಸಗಳಿಗೆ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದಾಗತ್ತೆ. ಆದರೆ ಎಚ್ಚರಿಕೆ ಇರಲಿ. ಸಾಲ ಮಾಡಿ ತುಪ್ಪ ತಿನ್ನೋಕೆ ಹೋಗಬೇಡಿ. ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚತಕ್ಕಂಥ ಕೆಲಸವನ್ನು ಮಾಡಿ. ಈ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಕೂಡ ಬರುತ್ತೆ. ನಿಮ್ಮ ಜಾತಕದ ಪ್ರಕಾರವಾಗಿ ಯಾವ ಗ್ರಹದ ದಶೆ ನಡೀತಾ ಇರುತ್ತೋ, ಅದರಲ್ಲೂ ನಿಮಗೇನಾದರೂ ಶುಕ್ರ ದಶೆ ನಡೀತಾ ಇದ್ದರೆ, ಜನನ ಕಾಲದಲ್ಲಿ ಜಾತಕದಲ್ಲಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ಇದ್ದರೆ ಬಹಳಷ್ಟು ಅನುಕೂಲಗಳನ್ನು ಪಡೀತಕ್ಕಂಥ ಒಂದು ಮಾಸವಾಗತ್ತೆ. ಆದರೆ ಶನಿ ಅನುಕೂಲಗಳನ್ನು ಕೊಡ್ತಾನೆ. ಗುರು ಬಲ ಅಂತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಗುರು ಬಲ ಅಂತಕ್ಕಂಥದ್ದಿಲ್ಲ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಸಿಗಲ್ಲ. ಅಂದರೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ಆದಾಗ ಶರೀರಕ್ಕೆ ನಿಮ್ಮ ಮುಂದೆ ಮೃಷ್ಟಾನ್ನ ಹಿಟ್ಟರೂ ಸಹಿತ ಅದು ವಿಷವಾಗಿ ಪರಿವರ್ತನೆಯಾಗತ್ತೆ, ಹೌದಲ್ವಾ? ಈಗ ಉದಾಹರಣೆಯನ್ನು ನಾವು ತಗೊಂಡಾಗ ಜ್ವರ ಬಂದವನು ಮುಂದೆ ಒಬ್ಬಟ್ಟಿನಡಿಗೆ ಊಟವನ್ನು ಬಡಿಸಿದ್ರೆ ಏನಾಗುತ್ತೆ, ಅವನಿಗೆ ನಾಲಿಗೆನೇ ರುಚಿ ಸಿಗಲ್ಲ, ಏನೂ ಕೂಡ ತಿನ್ನಲ್ಲ, ಎಲ್ಲ ಎಲೆ ಸೈಡ್ಗೆ ಹಾಕ್ಬಿಡ್ತಾನೆ. ಅದೇ ರೀತಿ ಆದಷ್ಟು ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಶೀತ ಸಂಬಂಧವಾದ ರೋಗಗಳು ಬಹಳಷ್ಟು ಶರೀರಕ್ಕೆ ಆವಾಹನೆಯಾಗ್ತಕ್ಕಂಥ ದಿನವಾಗತ್ತೆ. ಸ್ವಲ್ಪ ಶಾಖವಾಗಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡಿ. ಅಂಥ ಒಂದು ದಿನಗಳಲ್ಲಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವುದು. ಮಂಗಳವಾರ, ಶುಕ್ರವಾರ ದುರ್ಗಾದೇವಿಗೆ ಹೋಗ್ತಕ್ಕಂಥದ್ದು, ದುರ್ಗಾ ಮಾತೆಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಹತ್ತಿರದಲ್ಲೆಲ್ಲಾದರೂ ವೃಷಭೇಶ್ವರ ದೇವಾಲಯ ಇದ್ದರೆ ಹೋಗಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಅಥವಾ ಶಿವಪಂಚಾಕ್ಷರಿ ಮಂತ್ರವನ್ನು ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ.